ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮೊಳಕೆ ಕಾಳಿಂದ ಉಪ್ಸಾರನ್ನ ಮಾಡ್ತಾಯಿದ್ದೀನಿ. ನಾನು ಮಾಡೋ ಅಂಥ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನಿಲ್ಲಿ 4 ಥರ ಕಾಳನ್ನ ತೊಗೊಂಡಿದ್ದೀನಿ. ಹುರುಳಿಕಾಳು, ಕಡಲೆಕಾಳು, ಬಟಾಣಿ ಕಾಳು ಮತ್ತು ಅವರೆಕಾಳು. ಇವನ್ನ ನಾನು ಬೆಳಿಗ್ಗೆನೇ ನೆನೆಸಿ ಸಂಜೆವರೆಗೂ ನೆನೆಸಿದ್ದೆ. ಇದು ಸಂಜೆ ನೆಂದಾದಮೇಲೆ ನೈಟು ಇದನ್ನು ಸೋರ್ಲಿಕ್ಕಿ ಒಂದು ಪ್ಲೇಟ್ನ ಮುಚ್ಚಿ ಇಟ್ಟಿದ್ದೆ. ಇದು ನಾಳೆ ಸಂಜೆವರೆಗೂ ಹಂಗೆ ಇಟ್ಟಿದ್ದೆ. ನಾಳೆ ಸಂಜೆ ಮೇಲೆ ಇದು ಮೊಳಕೆ ಬಂದಿದೆ. ಈ ಮೊಳಕೆ ಕಾಳನ್ನ ತೊಗೊಂಡು ಉಪ್ಸಾರನ್ನ ಮಾಡ್ತಾಯಿದ್ದೀನಿ ನಾನು. ಇದು ದೇಹಕ್ಕೆ ತುಂಬ ಒಳ್ಳೆಯದು. ನಾನಿಲ್ಲಿ 3 ಹಿಡಿಯಷ್ಟು ಮೊಳಕೆ ಕಾಳನ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ಹುರುಳಿಕಾಳನ್ನೇ ಜಾಸ್ತಿ ತೊಗೊಂಡಿರೋದು. ಅವರೆಕಾಳು, ಕಡಲೆಕಾಳು, ಬಟಾಣಿ ಕಾಳನ್ನ ಸ್ವಲ್ಪ ತೊಗೊಂಡಿದ್ದೀನಿ. ಹುರುಳಿಕಾಳನ್ನೇ ಹಾಕ್ಕೊಂಡು ಮಾಡಿದ್ರು ಚೆನ್ನಾಗಿರುತ್ತೆ. ನಾನಿಲ್ಲಿ ಎಲ್ಲನೂ ತೊಗೊಂಡಿದ್ದೀನಿ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂತ ಕಡಲೆಕಾಳು, ಬಟಾಣಿ ಕಾಳು, ಅವರೆಕಾಳನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ. ಒಂದು ಸಲ ತೊಳ್ಕೊಳ್ಳಿ. ಇದನ್ನು ನಾವು ಮೊದಲೇ ನೆನೆಸ್ಬೇಕಾದ್ರೇ ಒಂದು ಸಲ ತೊಳ್ಕೊಂಡಿರ್ತೀವಿ. ಈಗ ಒಂದು ಸಲ ತೊಳ್ಕೊಂಡು ಹಾಕ್ಕೊಳ್ಳಿ. ಇದಕ್ಕೆ 3 ಲೋಟ ನೀರನ್ನ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋತಾ ಇದ್ದೀನಿ. ಇದು 4ರಿಂದ 5 ಜನ ತಿನ್ಬೋದು. 3 ಹಿಡಿ ಹುರುಳಿಕಾಳನ್ನ ತೊಗೊಂಡಿದ್ದೀನಿ, ಮೊಳಕೆ ಕಾಳನ್ನ. ಅದಕ್ಕೆ 3 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಇಲ್ಲಿ 1 ಟೊಮೊಟೊ ತೊಗೊಂಡಿದ್ದೀನಿ. 1 ಟೊಮೊಟೊನ 2 ಭಾಗ ಮಾಡಿ ಹಾಕ್ಕೋತಾ ಇದ್ದೀನಿ. ಅರ್ಧ ಇದನ್ನು ರುಬ್ಬಕ್ಕೆ ಹಾಕೋಬೇಕಾಗುತ್ತೆ ಟೊಮೊಟೊನ, ಇನ್ನರ್ಧ ಖಾರಕ್ಕೆ ಹಾಕೋಬೇಕಾಗುತ್ತೆ. ಇದಕ್ಕೆ 3 ವಿಷಲ್ ಹೊಡಿಸಿ ಇದನ್ನು ವಿಷಲೆಲ್ಲ ಹೋದ್ಮೇಲೆ ತಣ್ಣಗಾದ್ಮೇಲೆ ಕುಕ್ಕರು ಅದನ್ನು ತೆಗೆದು ಸ್ವಲ್ಪ ಕಾಳನ್ನ ತೊಗೊಳ್ಳಿ. ಸ್ವಲ್ಪ ಕಾಳು ಮತ್ತು ಟೊಮೊಟೊನ ಎತ್ತಿಟ್ಕೊಳ್ಳಿ. ಅದು ತಣ್ಣಗಾಗಕ್ಕೆ ಬಿಡಿ. ನೆಕ್ಸ್ಟು ಇಲ್ಲಿ ನಾನು 15 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. 15 ಮೆಣಸಿನ್ಕಾಯಿನ ನೀಟಾಗಿ ಸಣ್ಣ ಉರಿ ಕೊಟ್ಕೊಂಡು, ಅಂದರೆ ಲೋ ಫ್ಲೇಮಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಳಿ. ಜಾಸ್ತಿ ಹೈ ಫ್ಲೇಮೆಲ್ಲ ಮಾಡೋಕ್ಕೆ ಹೋಗಬೇಡಿ. ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ. ಇದನ್ನು ಲೋ ಫ್ಲೇಮಲ್ಲಿ ಹುರ್ಕೊಂಡಷ್ಟು ಇದು ಚೆನ್ನಾಗಿ ಬರುತ್ತೆ. ಹೈ ಫ್ಲೇಮಲ್ಲಿ ಹುರಿದ್ರೆ ಜಾಸ್ತಿ ಸೀದೋಗುತ್ತೆ, ಕಪ್ಪಾಗ್ಬಿಡುತ್ತೆ. ಕಪ್ಪಾದರೆ ಖಾರಕ್ಕೆ ಚೆನ್ನಾಗಿರಲ್ಲ. ಎಷ್ಟು ಲೋ ಫ್ಲೇಮಲ್ಲಿ ಹುರಿತೀವೋ ನಾವು ಅಷ್ಟು ಟೇಸ್ಟ್ ಬರುತ್ತೆ. ಇದಕ್ಕೆ ಯಾವುದೇ ಥರದ ಎಣ್ಣೆ ಹಾಕಿಲ್ಲ. ರೊಟ್ಟಿ ಸುಡೋ ಅಂಥ ಅಲ್ಲೇ ಮೇಲೆ ಮೆಣಸಿನ್ಕಾಯಿನ ಸುಟ್ಕೋತಾ ಇರೋದು. ಈ ರೀತಿ ಸುಟ್ಕೊಳ್ಳಿ. ಇದನ್ನು ಜಾಸ್ತಿ ಕಪ್ಪಾಗಿ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟು ಖಾರಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಜೀರಿಗೆನ ಹಾಕೋತಾ ಇದ್ದೀನಿ. 2 ಸ್ಪೂನಷ್ಟು ಜೀರಿಗೆ ಹಾಕ್ಕೋಬೇಕು. ಜೀರಿಗೆನ ಜಾಸ್ತಿ ಹಾಕ್ಕೊಂಡಷ್ಟು ಖಾರ ಚೆನ್ನಾಗಿರುತ್ತೆ. ಜೀರಿಗೆನ 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇಲ್ಲಿ ಮೆಣಸನ್ನ ನಾನು 2 ಸ್ಪೂನು, ಆದರೆ ಈ ಸ್ಪೂನಲ್ಲಿ ಚಿಕ್ಕ ಸ್ಪೂನಲ್ಲಿ ಹಾಕ್ಕೊಂಡಿರೋದು 2 ಸ್ಪೂನು. ಜೀರಿಗೆ ಜಾಸ್ತಿ ಇರಬೇಕು, ಮೆಣಸು ಸ್ವಲ್ಪ ಕಮ್ಮಿ ಇರಬೇಕು. ಉಪ್ಪು ಇಷ್ಟು ಹಾಕ್ಕೋತಾ ಇದ್ದೀನಿ. ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನಿಲ್ಲಿ ದಪ್ಪ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು, ನಾವು ಮೊದಲೇ ಟೊಮೊಟೊನೂ ಹಾಕೋತೀವಿ ಅರ್ಧನ. ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕೋತಾ ಇರೋದು. ನೆಕ್ಸ್ಟು ಸ್ವಲ್ಪ ಬೆಳ್ಳುಳ್ಳಿ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅಂದರೆ 20 ಎಷ್ಟಲೈತೆ ಇಲ್ಲಿ ಬೆಳ್ಳುಳ್ಳಿ. ಇಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡು ನೆಕ್ಸ್ಟು ಸ್ವಲ್ಪ ಕರಿಬೇವಿನ ಸೊಪ್ಪು ಇಷ್ಟು ಹಾಕೋತಾ ಇದ್ದೀನಿ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡಾದ್ಮೇಲೆ ಇದನ್ನು ಮಿಕ್ಸಿಗೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಫಸ್ಟೇ ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿ ಸುಟ್ಕೊಂಡು, ಅದನ್ನು ಹಾಕೋತಾ ಇದ್ದೀನಿ. ಮೆಣಸಿನ್ಕಾಯಿ ಹಿಂದೆ ಇರೋದನ್ನು ತೆಗೆದು ಮೆಣಸಿನ್ಕಾಯಿನ ಹಾಕೋತಾ ಇರೋದು. ನೀವು ಅದೇ ರೀತಿ ಹಾಕ್ಕೊಳ್ಳಿ. ನೆಕ್ಸ್ಟು ರೆಡಿ ಮಾಡ್ಕೊಂಡು ಇಟ್ಕೊಂಡಂತಹ ಎಲ್ಲ ಐಟಮ್ಸ್ಗಳನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ ನಾವು. ಇದನ್ನು ನಾವು ಒಳ್ಕಲ್ಲಲ್ಲಿ ರುಬ್ಬಿದ್ರೆ, ಅಂದರೆ ಕಲ್ಲಲ್ಲಿ ರುಬ್ಬಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಆದರೆ ನಮಗೆ ಇವಾಗ ಟೈಮ್ ಇಲ್ಲ, ಬೇಗ ಆಗಲಿ ಅನ್ನೋ ಕಾರಣಕ್ಕೆ ಮಿಕ್ಸಿಲೇ ರುಬ್ಕೊಂಡು ಅಡುಗೆನ ಮಾಡ್ಕೋತೀವಿ. ಇದು ಚೆನ್ನಾಗಿರುತ್ತೆ, ಆದರೆ ಒಳ್ಳಲ್ಲಿ ರುಬ್ಬಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನೆಕ್ಸ್ಟು ಸ್ವಲ್ಪ ಟೊಮೊಟೊನ, ಅರ್ಧ ಟೊಮೊಟೊನ ಹಾಕೋಬೇಕು. ಅರ್ಧ ಕಾಳನ್ನ ಹಾಕ್ಕೋಬೇಕು. ಇನ್ನರ್ಧ ಕಾಳು ಮತ್ತು ಅರ್ಧ ಟೊಮೊಟೊನ ಸೈಡಲ್ಲಿ ಎತ್ತಿಟ್ಕೊಂಡಿರಿ. ಅರ್ಧ ಕಾಳು ಮತ್ತು ಟೊಮೊಟೊನ ಮಿಕ್ಸಿಗೆ ಹಾಕ್ಕೊಂಡು ಆ್ಯಡ್ ಮಾಡಿ ಇದನ್ನು ರುಬ್ಕೋಬೇಕಾಗುತ್ತೆ ನಾವು. ಇದಕ್ಕೆ ನೀರೆಲ್ಲ ಆ್ಯಡ್ ಮಾಡಿ ರುಬ್ಬೇಡಿ. ನಾವು ಮೊದಲೇ ಕಾಳು ಬೇಯಿಸ್ಕೊಂಡಿದ್ವಲ್ಲ, ಅದರಿಂದು ರಸ ಇರುತ್ತಲ್ಲ, ಅದನ್ನು ಹಾಕ್ಕೊಂಡು ರುಬ್ಬೇಕಾಗುತ್ತೆ ನಾವು. ಈ ರಸನ ಹಾಕ್ಕೊಂಡು ರುಬ್ಬಿದ್ರೆ ಬೇಗ ಹಾಳಾಗಲ್ಲ ಖಾರ. ಇದನ್ನು ನಾವು 1 ವಾರ ಬೇಕಿದ್ದರೂ ಇಡ್ಬೋದು. ಫ್ರಿಜ್ಜಲ್ಲಿ ಇಟ್ಟು ಬಳಸ್ತೀವಿ ಅಂದರೆ 15 ದಿನದವರೆಗೂ ಇಡ್ಬೋದು. ಇದನ್ನು ನೋಡಿ, ಈ ರೀತಿ ರುಬ್ಕೊಂಡಿದ್ದೀವಿ. ಈ ರೀತಿ ಚೆನ್ನಾಗಿ ರುಬ್ಕೊಂಡಾದ್ಮೇಲೆ ಇದನ್ನು ಒಂದು ಬಾಕ್ಸ್ಗೆ ಹಾಕ್ಕೊಂಡು ಎತ್ತಿಟ್ಕೊಡಿ. ಇದನ್ನು ನೋಡಿ, ಈ ರೀತಿ ರುಬ್ಬಬೇಕು ಚೆನ್ನಾಗಿ ನುಣ್ಣಗೆ. ಈ ರೀತಿ ರುಬ್ಬಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಒಂದು ಬಾಕ್ಸ್ಗೆ ಹಾಕ್ಕೊಂಡು ಎತ್ತಿಟ್ಕೊಳ್ಳಿ. 1 ವಾರದವರೆಗೂ ಯೂಸ್ ಮಾಡ್ತೀನಿ ನಾನು ಇದನ್ನು. ನೀವು ಸಹ ಫ್ರಿಜ್ಜಲ್ಲಿ ಇಡದೆ 1 ವಾರದವರೆಗೂ ಯೂಸ್ ಮಾಡಿ. ಫ್ರಿಜ್ಜಲ್ಲಿ ಇಟ್ಟು 15 ದಿನದವರೆಗೂ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ, ಏನಾಗಿರಲ್ಲ.
ಇದನ್ನೇ ಎತ್ತಿಟ್ಕೊಳ್ಳೋಣ ಸೈಡ್ಗೆ. ನೆಕ್ಸ್ಟು ಸ್ವಲ್ಪ ಕಾಳು ಮತ್ತು ಒಂದು ಅರ್ಧ ಟೊಮೊಟೊನ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು. ಇದನ್ನು ನಾವು ಖಾರ ಎತ್ತಿಟ್ಕೊಂಡಿದ್ವಲ್ಲ ಸ್ವಲ್ಪ ಖಾರ ಮಿಕ್ಸಿಯಲ್ಲೇ ಇರುತ್ತೆ, ಅದು ಇರಲಿ ಹಾಗೇ ಇರಲಿ. ಅದಕ್ಕೆ ಸ್ವಲ್ಪ ಕಾಳು ಮತ್ತು ಟೊಮೊಟೊನ ಹಾಕ್ಕೊಂಡು ರುಬ್ಕೊಳ್ಳಿ. ಇದು ಕಾಳು ಮತ್ತು ಟೊಮೊಟೊನ ರುಬ್ಬಾದ್ಮೇಲೆ ಇದನ್ನು ನಾವು ಅದೇ ಕಾಳು ಬೆಂದಿರೋಂಥ ರಸಕ್ಕೆ ಆ್ಯಡ್ ಮಾಡಬೇಕಾಗುತ್ತೆ. ಈ ಕಾಳು ಮತ್ತು ಟೊಮೊಟೊನ ರುಬ್ಬಿ ಕಾಳು ಬೆಂದಿರೋಂಥ ರಸಕ್ಕೆ ಹಾಕಿದ್ರೆ ಸಾಂಬಾರಿಗೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಆದರೆ ಕೆಲವರು ಹಂಗೆ ಹಾಕ್ಕೊಂಡು ತಿಂತಾರೆ, ನಾವು ಈ ರೀತಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಇರಬೇಕು. ಅದನ್ನು ಆ್ಯಡ್ ಮಾಡಿದ್ಮೇಲೆ ಈ ರೀತಿ ಗಟ್ಟಿ ಇದ್ದರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ, ನಾವು ತೆಳ್ಳಗಿದ್ದರೆ ಅದೇ ರೀತಿ ಇರಲಿ, ಚೆನ್ನಾಗಿರುತ್ತೆ. ತೆಳ್ಳಗೆ ಇರಬೇಕು ಇದು ಸಾಂಬಾರು. ನೆಕ್ಸ್ಟು ಇದನ್ನು ಗ್ಯಾಸ್ ಮೇಲೆ ಇಡಿ. ಇದು ಒಂದು ಕುದಿ ಬಂದಮೇಲೆ ಆಫ್ ಮಾಡಿ, ಜಾಸ್ತಿ ಬೇಯಿಸೋಕ್ಕೇನು ಹೋಗ್ಬಾರ್ದಿದ್ದು. ಒಂದು ಕುದಿ ಬಂದಮೇಲೆ ಆಫ್ ಮಾಡಿದ್ರೆ ಸಾಕು. ಇದು ತೆಳ್ಳಗೆ ಇರಬೇಕು, ಜಾಸ್ತಿ ಬೆಂದು ಗಟ್ಟಿಯಾಗಿ ಹೋಗುತ್ತೆ. ಈ ಥರ ತೆಳ್ಳಗಿದ್ರೇ ಸಾಂಬಾರು ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ ಈ ಥರ ಬರಬೇಕು ಕುದಿ. ಈ ಥರ ಬಂದಮೇಲೆ ಸ್ಟವ್ನ ಆಫ್ ಮಾಡಿ ನೆಕ್ಸ್ಟು ಪಲ್ಯ ಮಾಡ್ಕೊಳ್ಳೋಣ. ಸಾಂಬಾರಿಗೆಲ್ಲ ಹಾಕಿದ್ಮೇಲೆ ಉಳಿದಿರೋ ಅಂತಹ ಕಾಳು ಇದು. ಇದಕ್ಕೆ 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು. ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ ಇವನು ಸಹ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟು ಒಂದು ಬಾಣಲಿಗೆ ಎಣ್ಣೆ ಬಿಟ್ಟು ಸಾಸಿವೆ ಮತ್ತು ನೆಕ್ಸ್ಟು ಮೆಣಸಿನ್ಕಾಯಿ ಹಾಕಾದ್ಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಈರುಳ್ಳಿನ ಆ್ಯಡ್ ಮಾಡಬೇಕು. ಈರುಳ್ಳಿನ ಆ್ಯಡ್ ಮಾಡಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿ. ಚೆನ್ನಾಗಿ ಫ್ರೈ ಮಾಡಿದ್ರೆ ಈರುಳ್ಳಿ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಆವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಬೇಕಾಗುತ್ತೆ. ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಕಂದು ಬಣ್ಣ ಬರೋವರೆಗೂ ಸಹ ಇದನ್ನು ಚೆನ್ನಾಗಿ ಫ್ರೈ ಮಾಡಿದಷ್ಟು ಪಲ್ಯನೂ ಅಷ್ಟೇ ಟೇಸ್ಟಾಗಿರುತ್ತೆ. ಈರುಳ್ಳಿನ ಅರ್ಧ ಬೇಯಿಸಿದ್ರೆ ಅಷ್ಟು ಟೇಸ್ಟ್ ಬರಲ್ಲ. ಅದಕ್ಕೆ ಚೆನ್ನಾಗಿ ಟೇಸ್ಟ್ ಬರಬೇಕು ಅಂದರೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿ. ನೋಡಿ ಈ ರೀತಿ ಫ್ರೈ ಆಗ್ತಿದೆ. ಇವಾಗ ಕಂದು ಬಣ್ಣ ಬರ್ತಿದೆ. ಈ ರೀತಿ ಕಂದು ಬಣ್ಣ ಬಂದ ಮೇಲೆ ನೀವು ಕಾಳನ್ನ ಆ್ಯಡ್ ಮಾಡಬೇಕು. ಕಾಳನ್ನ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿದಷ್ಟು ಪಲ್ಯ ಚೆನ್ನಾಗಿರುತ್ತೆ. ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡಿ, ಹೈ ಫ್ಲೇಮೆಲ್ಲ ಇಡೋಕ್ಕೆ ಹೋಗಬೇಡಿ. ಹೈ ಫ್ಲೇಮಲ್ಲಿ ಯಾವುದೇ ಅಡುಗೆ ಮಾಡಬೇಕಿದ್ರು, ಏನೇ ಪಲ್ಯ ಮಾಡಬೇಕಿದ್ರು ಅಂದರೆ ಏನೇ ಒಗ್ಗರಣೆ ಹಾಕಬೇಕಿದ್ರು ನೀವು ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು. ಹೈ ಫ್ಲೇಮಲ್ಲಿದ್ದರೆ ಬೇಗ ಸಿದೋಗುತ್ತೆ. ಇದಕ್ಕೆ ಸ್ವಲ್ಪ ಕಾಯಿನ ಆ್ಯಡ್ ಮಾಡಿ, ಆ್ಯಡ್ ಮಾಡಿ ಚೆನ್ನಾಗಿ ಚೆನ್ನಾಗಿ ತಿರುವಾದ್ಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದ್ರೆ ಪಲ್ಯ ರೆಡಿಯಾಗುತ್ತೆ. ಮೊಳಕೆ ಕಾಳು ತಿಂದರೆ ದೇಹಕ್ಕೆ ತುಂಬಾ ತಂಪು. ಅದರಲ್ಲೂ ಹುರುಳಿಕಾಳು, ಅದನ್ನು ಮೊಳಕೆ ಕಟ್ಟು ತಿಂದರೆ ತುಂಬಾ ಒಳ್ಳೆಯದು ದೇಹಕ್ಕೆ. ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಪಲ್ಯ ಮತ್ತು ಸಾಂಬಾರು. ಇದನ್ನು ಮುದ್ದೆ ಜೊತೆ ಸರ್ವ್ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ. ಬನ್ನಿ ಮುದ್ದೆ ಜೊತೆ ಸರ್ವ್ ಮಾಡ್ಕೊಂಡು ತಿನ್ನೋಣ. ಫಸ್ಟು ಮುದ್ದೆನ ಇಟ್ಕೋತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಟೇಸ್ಟ್ ನೋಡಿ ಆಮೇಲೆ ಹಾಕ್ಕೊಳ್ಳಿ. ನಾನಿಲ್ಲಿ ಇಷ್ಟು ಖಾರ ಹಾಕ್ಕೋತಾ ಇದ್ದೀನಿ. ಜಾಸ್ತಿ ಖಾರ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಮೀಡಿಯಮ್ ಬೇಕು ಅಂದರೆ ಸ್ವಲ್ಪ ಹಾಕ್ಕೊಂಡು ತಿನ್ನಿ. ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಟೇಸ್ಟು. ಉಪ್ಸಾರಿಗೆ ತುಪ್ಪ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಕಾಳು ಪಲ್ಯ ಮಾಡಿದ್ವಲ್ಲ ಅದು ನೆಕ್ಸ್ಟು ತುಪ್ಪದ ಜೊತೆನೇ ಸಾಂಬಾರು ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಈ ಉಪ್ಸಾರು ತಿಂದಾಗ ಆಗುವಂಥ ತೃಪ್ತಿ ಯಾವ ಊಟದಲ್ಲೂ ಸಿಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ನಾನು ಮಾಡೋವಂಥ ರೆಸಿಪಿ ನಿಮಗಿಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.